ಕೇರಳ ವಿಧಾನಸಭಾ ಚುನಾವಣೆಗೆ ದಿನಗಣನೆ ಶುರುವಾಗ್ತಿದ್ದಾಗೇ ಸಮೀಕ್ಷೆಗಳ ಮಹಾಪುರವೇ ಹರಿದು ಬರ್ತಾ ಇದೆ. ಒಂದೊಂದು ಸಂಸ್ಥೆಯ ಸಮೀಕ್ಷೆನಲ್ಲೂ ಒಂದೊಂದು ರಿಪೋರ್ಟ್ ಬರ್ತಾ ಇದೆ. ಕಳೆದ 2 ದಿನಗಳ ಹಿಂದೆ ಪ್ರಮುಖ ಸಂಸ್ಥೆಗಳು ನಡೆಸಿದಂತಹ ಸರ್ವೆನಲ್ಲಿ ಕೇರಳದಲ್ಲಿ ಈ ಬಾರಿ ಯಾವ ಪಕ್ಷ ಅಧಿಕಾರದ ಗದ್ದಿಗೆ ಹಿಡಿಯಬಹುದು ಅನ್ನೋ ಒಂದು ರಿಪೋರ್ಟನ್ನು ಕೊಟ್ಟಿದ್ವು. ಅದರಲ್ಲಿ ಸಿ ವೋಟರ್ ಮತ್ತು ಲೋಕ್ಪೋಲ್ ಈ ಸಂಸ್ಥೆ ನಡೆಸಿದಂತಹ ಸರ್ವೆನಲ್ಲಿ ಕೇರಳದಲ್ಲಿ ಈ ಬಾರಿ ಬದಲಾವಣೆ ಆಗತ್ತೆ, ಕಮ್ಯುನಿಸ್ಟ್ ಪಾರ್ಟಿ ಅಧಿಕಾರ ಕಳೆದುಕೊಳ್ಳುತ್ತೆ, ಅಲ್ಲಿ ಕಾಂಗ್ರೆಸ್ ನೇತೃತ್ವದ UDF ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ ಅನ್ನೋ ರಿಪೋರ್ಟನ್ನು ಕೊಟ್ಟಿದ್ವು. ಆ ರಿಪೋರ್ಟನ್ನು ನೋಡಿ ಕಾಂಗ್ರೆಸ್ನವರು ಸಖತ್ ಖುಷಿಯಾಗಿದ್ದರು ಮತ್ತು NDA ಮೈತ್ರಿಕೂಟಕ್ಕೆ ಬಿಗ್ ಶಾಕ್ ಎದುರಾಗಿತ್ತು. ಈಗ ಮತ್ತೊಂದು ಸಂಸ್ಥೆಯ ರಿಪೋರ್ಟ್ ಕೂಡ ಹೊರಬಿದ್ದಿದೆ. ಈ ಸಂಸ್ಥೆಯ ರಿಪೋರ್ಟಲ್ಲೂ ಕಾಂಗ್ರೆಸ್ಗೆ ಆಶಾದಾಯಕವಾದ ನಂಬರ್ ಸಿಗ್ತಾ ಇದೆ. ಈ ಸಮೀಕ್ಷೆನಲ್ಲೂ BJPಗೆ ಬಿಗ್ ಶಾಕ್ ಎದುರಾಗ್ತಾ ಇದೆ. ಪೋಲ್ ಟ್ರ್ಯಾಕರ್ ಅನ್ನೋ ಒಂದು ಸಮೀಕ್ಷಾ ಸಂಸ್ಥೆ ನಡೆಸಿರುವಂತಹ ಸರ್ವೆನಲ್ಲಿ ಕೇರಳದಲ್ಲಿ ಈ ಬಾರಿ UDF ಮೈತ್ರಿಕೂಟವೇ ಅಧಿಕಾರಕ್ಕೆ ಬರುತ್ತೆ, ಭರ್ಜರಿ ಬಹುಮತದೊಂದಿಗೆ ಅಧಿಕಾರದ ಗದ್ದಿಗೆಯನ್ನು ಏರುತ್ತೆ ಅಂತ ಹೇಳ್ತಾ ಇದೆ ಪೋಲ್ ಟ್ರ್ಯಾಕರ್ ಮತ್ತು ಲೋಕ್ಪೋಲ್ ಈ ಸಂಸ್ಥೆಗಳು ಕರ್ನಾಟಕ ವಿಧಾನಸಭಾ ಚುನಾವಣೆ ಆಗ್ಬೋದು, ಅಥವಾ ಉತ್ತರ ಪ್ರದೇಶ ಚುನಾವಣೆ ಆಗ್ಬೋದು, ತೆಲಂಗಾಣ, ಆಂಧ್ರ ಪ್ರದೇಶ, ಇಲ್ಲೆಲ್ಲ ಯಾವ ರೀತಿ ನಂಬರ್ಸ್ ಬರುತ್ತೆ ಅಂತ ಹೇಳಿತ್ತೋ ಅದೇ ರೀತಿಯ ರಿಸಲ್ಟ್ ಬಂದಿತ್ತು. ಹೀಗಾಗಿ ಈ ಸಂಸ್ಥೆಗಳ ಲೆಕ್ಕಾಚಾರದ ಬಗ್ಗೆ ತುಂಬಾ ಕುತೂಹಲ ಇರುತ್ತೆ. ಈಗ ಅಂತಹದ್ದೇ ಒಂದು ನಂಬರ್ಸನ್ನು ಪೋಲ್ ಟ್ರ್ಯಾಕರ್ ಕೂಡ ನೀಡ್ತಾ ಇದೆ. ಕೇರಳದಲ್ಲಿ ಈ ಬಾರಿ UDF ಮೈತ್ರಿಕೂಟ 76ರಿಂದ 85 ಕ್ಷೇತ್ರದಲ್ಲಿ ಗೆಲ್ಲುತ್ತೆ. ಬಹುಮತಕ್ಕೆ ಬೇಕಾಗಿರುವಂತಹ ಸಂಖ್ಯೆ 71, ಆದರೆ UDF 76ರಿಂದ 85 ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸುತ್ತೆ ಅಂತ ಹೇಳ್ತಾ ಇದೆ. ಇನ್ನು LDF ಮೈತ್ರಿಕೂಟ 55ರಿಂದ 60 ಕ್ಷೇತ್ರದಲ್ಲಿ ಗೆಲ್ಲಬಹುದು ಅಂತ ಹೇಳಿ ಭವಿಷ್ಯವನ್ನು ನುಡಿತಾ ಇದೆ. ಇಲ್ಲಿ NDA ಮೈತ್ರಿಕೂಟಕ್ಕೆ ಬಿಗ್ ಶಾಕ್ ಎದುರಾಗ್ತಾ ಇರೋದು. NDA ಮೈತ್ರಿಕೂಟ ಈ ಬಾರಿಯಲ್ಲಿ ಹೇಗಾದರೂ ಮಾಡಿ ಅಟ್ಲೀಸ್ಟ್ ಒಂದು 50 ಕ್ಷೇತ್ರದಲ್ಲಾದ್ರೂ ಗೆಲ್ಲಬೇಕು ಅಂತಲೇ ಲೆಕ್ಕಾಚಾರ ಹಾಕಿತ್ತು. ಅವರು ನಾವೇ ಅಧಿಕಾರಕ್ಕೆ ಬರ್ತೀವಿ ಅನ್ನೋ ಅರ್ಥದಲ್ಲೇ ಮಾತನಾಡ್ತಿದ್ರು. ಆದರೆ NDA ಮೈತ್ರಿಕೂಟ ಬಹಳ ಶೋಚನೀಯ ಸ್ಥಿತಿ ತಲುಪುತ್ತೆ ಅಂತ ಹೇಳ್ತಾ ಇದೆ ಪೋಲ್ ಟ್ರ್ಯಾಕರ್ ಸಮೀಕ್ಷೆ. NDA 1 ಅಥವಾ 3 ಕ್ಷೇತ್ರದಲ್ಲಿ ಮಾತ್ರ ಗೆಲುವನ್ನು ಸಾಧಿಸಬಹುದು ಅಂತ ಹೇಳ್ತಾ ಇದೆ. ಇನ್ನು ಪರ್ಸೆಂಟೇಜ್ ಲೆಕ್ಕವನ್ನು ನೋಡೋದಾದರೆ UDF ಮೈತ್ರಿಕೂಟಕ್ಕೆ 42ರಿಂದ 44% ವೋಟ್ ಬರುತ್ತೆ. ಇದು ಬಹಳ ದೊಡ್ಡ ಪ್ರಮಾಣದ ಮತ ಅಂತ ಹೇಳ್ಬೋದು. ಇನ್ನು LDF ಮೈತ್ರಿಕೂಟಕ್ಕೆ 37.5ರಿಂದ 39.5%ನಷ್ಟು ವೋಟ್ ಬರಬಹುದು. NDA ಮೈತ್ರಿಕೂಟ 13.5ರಿಂದ 14.8% ವೋಟನ್ನು ಪಡೆಯುತ್ತೆ ಅಂತ ಹೇಳ್ತಾ ಇದೆ ಪೋಲ್ ಟ್ರ್ಯಾಕರ್. ಇದನ್ನು ನೋಡ್ತಾ ಇದ್ದರೆ ಸ್ಪಷ್ಟವಾಗ್ತಾ ಇದೆ, ಕೇರಳದಲ್ಲಿ UDF ಮೈತ್ರಿಕೂಟವೇ ಅಧಿಕಾರದ ಗದ್ದಿಗೆಯನ್ನು ಹಿಡಿಯುತ್ತೆ ಅಂತ ಹೇಳ್ತಾ ಇದೆ. ಆದರೆ ಕಳೆದ ಚುನಾವಣೆ ಸಮೀಕ್ಷೆಗಳನ್ನು ನೋಡಿದಾಗ, ಅಂದರೆ ದೆಹಲಿ ಆಗ್ಬೋದು ಅಥವಾ ಪಂಜಾಬ್ ಆಗ್ಬೋದು, ಬೇರೆ ರಾಜ್ಯಗಳ ಚುನಾವಣೆಯ ಫಲಿತಾಂಶಗಳನ್ನು ನೋಡಿದಾಗ ಅಲ್ಲೆಲ್ಲವೂ BJP ಬರೋದೇ ಇಲ್ಲ ಅಂತ ಚುನಾವಣೋತ್ತರ ಸಮೀಕ್ಷೆಗಳು ಹೇಳಿರ್ತವೆ. BJP ಬಹುಮತ ಪಡೆಯೋದಿಲ್ಲ ಅಂತ. ಆದರೆ ಅಲ್ಲೆಲ್ಲ BJPನೇ ಭರ್ಜರಿ ಬಹುಮತದೊಂದಿಗೆ ಅಧಿಕಾರದ ಗದ್ದಿಗೆಯನ್ನು ಇರ್ತಾರೆ. ಹೀಗಾಗಿ ಈ ಸಮೀಕ್ಷೆ ಬಗ್ಗೆ ಹಲವು ಜನ ಅನುಮಾನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಹಿಂದೆ ಹಲವು ರಾಜ್ಯಗಳಲ್ಲಿ ಸಮೀಕ್ಷಾ ಸಂಸ್ಥೆಗಳು BJP ಹತ್ರಕ್ಕೆ ಬರ್ಬೋದು, ಬಹುಮತದ ಹತ್ರಕ್ಕೆ ಬರ್ಬೋದು, ಅಥವಾ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ಬೋದು ಅಂತೆಲ್ಲ ಭವಿಷ್ಯವಾಣಿಯನ್ನು ನುಡಿದಿದ್ವು. ಆದರೆ ಅಲ್ಲೆಲ್ಲವೂ ಭವಿಷ್ಯವಾಣಿ ತಲೆ ಕೆಳಗಾಗಿ BJPನೇ ಭರ್ಜರಿ ಬಹುಮತದೊಂದಿಗೆ ಅಧಿಕಾರವನ್ನು ಹಿಡಿದಿತ್ತು. ಆದರೆ ಈಗ ಕೇರಳದಲ್ಲೂ ಅದೇ ರೀತಿ ಆಗ್ಬಿಡುತ್ತಾ? ಇಲ್ಲೂ ಕೂಡ BJP ಅಧಿಕಾರಕ್ಕೆ ಬರಲ್ಲ ಅಂತ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ಆದರೆ ಇಲ್ಲೂ ಕೂಡ ಏನಾದರೂ ಮ್ಯಾಜಿಕ್ ನಡೆದು BJP ಅಂದರೆ NDA ಮೈತ್ರಿಕೂಟ ಕೇರಳದಲ್ಲಿ ಅಧಿಕಾರದ ಗದ್ದಿಗೆ ಹಿಡಿದುಬಿಡುತ್ತಾ ಅಂತಲೂ ಕೂಡ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಇನ್ನು ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು ಕೇರಳದಲ್ಲಿ ಅನ್ನೋ ಒಂದು ಪ್ರಶ್ನೆಗೂ ಕೂಡ ಜನ ಉತ್ತರವನ್ನು ನೀಡಿದ್ದಾರೆ. UDFನ ರಮೇಶ್ ಚೆನ್ನಿತ್ತಾಲ ಇವರ ಪರವಾಗಿ 24% ಜನ ಒಲವನ್ನು ತೋರ್ತಾ ಇದ್ದಾರೆ. ರಮೇಶ್ ಚೆನ್ನಿತ್ತಾಲ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಹಾಲಿ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರೇ ಮುಂದುವರಿಬೇಕು ಅಂತ 22% ಜನ ಹೇಳ್ತಾ ಇದ್ದಾರೆ. ಇನ್ನು VD ಸತೀಶನ್, UDF ಮೈತ್ರಿಕೂಟದ VD ಸತೀಶನ್ ಅವರು ಕೂಡ 21% ಜನ ಅವರ ಪರವಾಗಿ ಒಲವನ್ನು ತೋರಿಸ್ತಾ ಇದ್ದಾರೆ. ಇನ್ನು KK ಶೈಲಜಾ ಅವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ 17% ಜನ ಹೇಳ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ನ ಶಶಿ ತರೂರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಕೂಡ 14.7% ಜನ ಒಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಂತಹ ಸಮೀಕ್ಷೆಗಳು ಎಷ್ಟೇ ರಿಪೋರ್ಟನ್ನು ಕೊಟ್ಟರೂ ಕೂಡ ಅಂತಿಮವಾಗಿ ಯಾರು ಅಧಿಕಾರದ ಗದ್ದಿಗೆಯನ್ನು ಹಿಡಿತಾರೆ, ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಮೇ 4ರಂದು ಸ್ಪಷ್ಟವಾಗಿ ಗೊತ್ತಾಗುತ್ತೆ.